ನನಗೆ ಟ್ರೈನ್ ಲೇಟ್ ಆಗಿ ಬಂದಿದೆ, ಬೇಜಾರಾಗಿದೆ. ಹೌದಾ ಸರ್? ಬೇಜಾರು ಇಲ್ಲ, ಯಾವುದಾದ್ರೂ ಓಕೆ ನಮಗೆ. 3 ಗಂಟೆಗಿತ್ತು, 2 ಅವರ್ ಲೇಟ್ ಆಯ್ತು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಕೇರಳ ಟ್ರಿಪ್ ಕ್ಯಾನ್ಸಲ್ ಆಯಿತು. ಬಟ್ ಕಾರಣಾಂತರದಿಂದ ಕೇರಳ ಟ್ರಿಪ್ ಕ್ಯಾನ್ಸಲ್ ಆಯಿತು. ಪರವಾಗಿಲ್ಲ, ಕೇರಳ ಟ್ರಿಪ್ ಕ್ಯಾನ್ಸಲ್ ಆದ್ರೂ ಬೇರೆ ಕಡೆ ಹೋಗೋಣ ಅಂಥೇಳಿ ಬೇರೆ ಕಡೆ ಹೊರಟಿದ್ದೀವಿ. ಅಂದರೆ ನೈಟು ಕೇರಳ ಮಾರ್ನಿಂಗ್ ಹೊರಡಬೇಕಿತ್ತು 4 o'clock, ಬಟ್ ನೈಟು ಕ್ಯಾನ್ಸಲ್ ಆಗಿತ್ತು. ಇವಾಗ ಕೇರಳ ಬೇಡ, ಪರವಾಗಿಲ್ಲ ಅಂತೇಳಿ ಬೇರೆ ಕಡೆ ಎಲ್ಲಾದರೂ ಹೋಗಿ ಬರೋಣ, ಹೇಗಿದ್ದರೂ ಹೇಳ್ಬಿಟ್ಟಿದ್ದೀವಲ್ಲ ಮಕ್ಕಳಿಗೆಲ್ಲ ಅಂಥೇಳಿ ನಾವು ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ವಿ. ಮತ್ತೆ ಆ ಪ್ಯಾಕಿಂಗ್ ಎಲ್ಲ ಅನ್ಪ್ಯಾಕ್ ಮಾಡಿ ಮತ್ತೆ ಬೇರೆ ಪ್ಲೇಸ್ಗೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡು ಹೊರಟಿದ್ದೀವಿ. ಇವಾಗ 3 o'clock, ಅಂದರೆ ನಿನ್ನೆ ಟ್ರೈನ್ ಬುಕ್ ಮಾಡಿರೋದು ಇಲ್ಲಿಗೆ ಹೋಗೋಕ್ಕೆ. ಟ್ರೈನ್ ಸಿಗುತ್ತೋ ಇಲ್ವೋ, ಏಂದ್ರಲ್ಲಿ ಹೋಗೋದು ಅಂತಿತ್ತು. ಬಟ್ ಡಿಸೈಡ್ ಮಾಡಿ ನಮ್ಮ ಪುಣ್ಯಕ್ಕೆ 11 o'clockಗೆ ತತ್ಕಾಲ್ ಅಂತೇಳಿ ಒಂದು ವೆಬ್ಸೈಟಲ್ಲಿ ಟ್ರೈನ್ ಬುಕ್ ಮಾಡಿದ್ವಿ. ಟ್ರೈನ್ ಸಿಕ್ಕಿದೆ, ಟ್ರೈನಲ್ಲಿ ಹೋಗ್ತೀವಿ. ಬಟ್ ನಾನು ಈ ಪ್ಲೇಸ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಬಟ್ ನಾನು ಜಾಸ್ತಿ ಟೆಂಪಲ್ ಅಂತ ಇರ್ತೀನಿ. ಟೆಂಪಲ್ ಇಷ್ಟ ನನಗೆ, ಈ ಪ್ಲೇಸ್ ಇಷ್ಟ ಇಲ್ಲ. ಆದರೂ ನನ್ನ ಮಕ್ಕಳು ಮತ್ತು ನಮ್ಮ ಹಸ್ಬೆಂಡ್ ಒತ್ತಾಯದ ಮೇರೆಗೆ ಈ ಪ್ಲೇಸ್ಗೆ ಹೊರಟಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಪ್ಲೇಸ್ ಅಂತ. ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಈ ಪ್ಲೇಸ್. ಇವರ ಬಲವಂತಕ್ಕೋ ಇವ್ರು ಇದೀಗೋ ಏನೋ ಹೊರಟೆ. ಆಯಿತು ಬಿಡು, ಹೋಗಿ ಬರೋಣ, ಈ ಪ್ಲೇಸು ನೋಡೋಣ ಅಂತ. ಬಟ್ ನಂಗೆ ಟೆಂಪಲ್ ಅಂದರೆ ತುಂಬ ಇಷ್ಟ. ಕೇರಳ ಎಲ್ಲ ಟೆಂಪಲ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅನಂತ ಪದ್ಮನಾಭ ಹೋಗ್ಬೇಕನ್ನೋ ತುಂಬ ಆಸೆ ಇತ್ತು. ದಿಢೀರ್ನಂತೆ ಕ್ಯಾನ್ಸಲ್ ಆಯಿತು. ಸೊ ಈ ಪ್ಲೇಸ್ಗೆ ಹೋಗಿ ನೋಡೋಣ ಯಾವ ಪ್ಲೇಸು ಅಂತ. ಅಲ್ಲಿ ರೀಚ್ ಆದಾಗ ಹೇಳ್ತೀನಿ ಯಾವ ಪ್ಲೇಸ್ ಹೇಗಿದೆ, ಅಲ್ಲಿ ವೆದರ್ ಹೇಗಿದೆ ಅಂತೆಲ್ಲ. ಸೊ ಗೈಸ್, ಪೋಶಿಮಾ ಡ್ರೆಸ್ ಹಾಳಾಯಿತು, ಲಗೇಜ್ ಎಲ್ಲ ರೆಡಿ ಉಂಟು. ಎಲ್ಲ ಹಾಳಾಯ್ತಪ್ಪ ಅಂದರೆ ಹಾಯ್ ಮಾಡು, ಹಾಯ್. ಇಲ್ಲೇ ಸುಸ್ತಾಗಿದ್ದಾರೆ. ಟಿ ವಿ ಎನಿ ಟೈಮ್ ಟಿ ವಿ ಬಿಟ್ಟರೆ ಪ್ರಪಂಚ ಇಲ್ಲ ಇವನಿಗಂತೂ. ಇವನಿಗೆ ಆಟ ಬಿಟ್ಟರೆ ಪ್ರಪಂಚ ಇಲ್ಲ ಅಲ್ಲ ಮಗನೇ. ಆಟ ಇವನು ಓನ್ಲಿ ಟಿ ವಿ. ಹೋಯ್ತಮ್ಮ, ಎಲ್ಲಿ? ಅಲ್ಲೇ ಪೂಜೆ ಎಲ್ಲ ಮುಗಿಸಿ ಇವರು ಆಸೆ ಪಟ್ಟಿರೋ ಪ್ಲೇಸ್ ಅದು. ಅಲ್ಲಿ ಹೋಗ್ಬೇಕು ಆ ಪ್ಲೇಸ್ಗೆ ಹೋಗ್ಬೇಕು ಅಂತ ನನಗಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಇಷ್ಟ ಅಂತೆ ಪ್ಲೇಸು. ಸೊ ನೋಡೋಣ, ಹೋಗೋಣ ಅಂತ. 3 o'clockಗೆ ಟ್ರೈನ್ ಇದೆ. ಟ್ರೈನಲ್ಲೆಲ್ಲ ನೋಡಿ ಯಾವ ಪ್ಲೇಸ್ ಏನಂತ ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ, ಅಲ್ಲಿ ಹೇಳ್ತೀವಿ ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ. ಏನು ಕಂದ ಬಾ. ಟ್ರೈನಲ್ಲಿ ಇನ್ನು ಓಪನ್ ಆಗಿಲ್ಲ. ಸೊ 3 o'clock ಬರೋದು ಟ್ರೈನಿಗೆ. ಆಮೇಲೆ ಹತ್ತೋದು ಹೋಗೋದು. ಓಕೆ ಬಂಗಾರಿ. ಫೋಟೋ ತೆಕ್ಕೊಳ್ತಾ ಇದ್ದಾರೆ ಇವರು. ವೆಯ್ಟ್ ಮಾಡ್ತಿದ್ದಾರೆ, ಟ್ರೈನ್ ಕ್ಲೀನ್ ಮಾಡ್ತಿದ್ದಾರೆ. ನಾವೆಲ್ಲ ಆಚೆ ಇದ್ದೀವಿ. ಟ್ರೈನ ಕ್ಲೀನ್ ಮಾಡ್ತಿದ್ದಾರೆ. ಟ್ರೈನ್ ಕ್ಲೀನಿಂಗ್ ಎಲ್ಲ ವೆಯ್ಟಿಂಗ್. ಪಿಂಕು, ಹರ್ಷ, ಪುಟಾಣಿಗಳು, ತಿಂಡಿಪೋತ ಏನು ತಿಂಡಿಪೋತ ತಿನ್ನೋದು. ಸೊ ಗೈಸ್, ಟ್ರೈನು 2 hours ಲೇಟಾಗಿ ಬಂದಿದೆ. 2 hours. 3 o'clock ಇದೆ ಟ್ರೈನ್. 5:30 ಹೊರಡುತ್ತೆ. ಸೊ 2 hours ವೇಟಿಂಗ್ ಮಾಡಿದ್ದಾಯಿತು. ಕ್ಲೀನಿಂಗ್ ಎಲ್ಲ ಆಯಿತು. ಕೂತಿದ್ದೀವಿ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ನಿಂತು ಈ ಸೌಂಡ್ ಬೇರೆ ಇದೆ. ಸೌಂಡು
ಹಲೋ ಹಲೋ ಪಿಂಕು ಹಲೋ 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 ಗೈಸ್, ಕೇರಳ ಕ್ಯಾನ್ಸರ್ ಆಗಿದ್ದಕ್ಕೆ ಏನು ಅನ್ನಿಸ್ತಿದೆ? ನಾಚಿಕೆ ಹುಡುಗಿಗೆ ಪಾಪ ಫುಲ್ ಫೀಲಿಂಗು. ಬಟ್ ಯಾವ ಪ್ಲೇಸ್ ಅಂತ ರಿವೀಲ್ ಹೇಳ್ಬಿಡಿ ಆಯ್ತಾ? ಇವಾಗ ಬೇಡ, ಲಾಸ್ಟಲ್ಲಿ ಬೇಡ, ಅಲ್ಲಿ ಹೋದಾಗ ಹೇಳೋಣ. ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ. ಕೇರಳಕ್ಕೆ ಹೋಗ್ಬೇಕಿತ್ತು, ಕಾರಣಾಂತರದಿಂದ ಹೋಗಕ್ಕಾಗಿಲ್ಲ. ತುಂಬಾ ಬೇಜಾರಾಗ್ತಿದೆ. ಏನಕ್ಕೆಂದ್ರೆ ಸ್ಯಾರಿ ಎಲ್ಲ ತಗೊಂಡಿದ್ವಿ, ಟೆಂಪಲ್ ಎಲ್ಲ ಹೋಗ್ಬೇಕು ಅಂತ. ನನಗಂತೂ ಇಲ್ಲಿಗಿಂತ ಅಲ್ಲೇ ಇಷ್ಟ ಇದ್ದಿದ್ದು. ಆದರೆ ಇವರೆಲ್ಲ ಬೇಜಾರು ಮಾಡ್ಕೊಂತಾರೆ, ನಾನು ಇಲ್ಲ ಅಂದರೆ ಇವ್ರೆಲ್ಲ ಜೋಶ್ ಇರಲ್ಲ ಅಂದ್ಬಿಟ್ಟು ಬಂದಿದ್ದೀನಿ. ಯಾವ ಪ್ಲೇಸ್ ಅಂತ ಅಲ್ಲಿಗೆ ಹೋದ್ಮೇಲೆ ನೀವೆಲ್ಲ ಎಂಟುವರೆಗೂ ನೋಡಿ ಗೊತ್ತಾಗುತ್ತೆ. ಅಕ್ಕ ಸಾಕ. ಕೇರಳಗೆ ಗುರುವಾಯೂರಿಗೆಲ್ಲ ಹೋಗೋಕ್ಕೆ ಅಂತ ವೈಟ್ ಕಲರ್ ಸ್ಯಾರಿ, ಕೇರಳ ಥರನೇ. ತಿರುವನಂತಪುರಂಗೂ ಸ್ಯಾರಿ ಎಲ್ಲ ತಗೊಂಡಿದ್ವಿ. ಹೇಳೋಕ್ಕೆ ಆಗಲ್ಲ ಯಾವ ಥರ ಜೋಡಿಸ್ಕೊಂಡಿದ್ವಿ ಅಂತ ಬಟ್ಟೆನ. ಇವಾಗ ಇಲ್ಲಿ ಹೋಗ್ತಿದ್ವಿ, ಅದೇ ಸ್ಯಾರಿ ತೆಗ್ದಾಕ್ಬಿಟ್ಟಿದ್ದೀವಿ, ಸೇಮ್ ಬಟ್ಟೆಲಿ ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಕ್ಯಾಮ್ರಾಮನ್ ಅಪೂರ್ವ ಜೊತೆ ಪಿಂಕು. ನಮ್ಮ ಯಜಮಾನ್ರನ್ನ ಕೇಳೋಣ. ನಮ್ಮ ಯಜಮಾನ್ರು ಮಾತಾಡೋಣ. ಪ್ಲೀಸ್ ಸರ್ 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 ಬಿಸ್ಕೆಟ್ ಸರ್ 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 ಏನಾರು ಮಾತಾಡಿ ಸರ್. ಸರ್ ಯಾಕೆ ಸರ್ ನೀವೇನು ಮಾತಾಡಲ್ಲ? ಯಾಕೆ ಸರ್? ಸರ್ ನನಗೆ ಟ್ರೈನ್ ಲೇಟ್ ಆಗಿ ಬಂದಿದೆ, ಬೇಜಾರಾಗಿದೆ. ಹೌದಾ ಸರ್? ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟಾದರೂ ಹೇಳಿದ್ರಲ್ಲ, ಥ್ಯಾಂಕ್ ಯು ಸರ್. ಹರ್ಷ ಅವರೇ, ನಿಮ್ಮ ಅಭಿಪ್ರಾಯ? ಕೇರಳ ಕ್ಯಾನ್ಸಲ್ ಆಗಿದೆ, ಏನು ಅನಿಸ್ತಿದೆ ಸರ್? ಕೇರಳ ಕ್ಯಾನ್ಸಲ್ ಆಗಿದೆ, ಬೇಜಾರಿಲ್ಲ. ಬಟ್ ನಿನ್ಗೆ ಈ ಪ್ಲೇಸ್ ಇಷ್ಟ ಆಯಿತು? ಇಲ್ಲ, ಯಾವುದಾದ್ರೂ ಓಕೆ ನಮಗೆ. ಇವಾಗ ಹೋಗ್ತಾ ಇರೋದು ಖುಷಿ ಇದೆ, ಖುಷಿಯಿಂದ ಹೋಗ್ತಾ ಇದೆ. ಗುಡ್ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಕ್ಯಾಮ್ರಾಮ್ಯಾನ್ ಅಪೂರ್ವ ಜೊತೆ ಹರ್ಷ. ನಮ್ಮ ಹಸ್ಬೆಂಡ್ ನನ್ನ ನೋಡ್ತೀನಿ, ನೋಡ್ಬಿಡಿಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾನು ಬೇಡ, ನನ್ನ ತೋರ್ಸಕ್ಕ. ಕ್ಯಾಮ್ರಾಮನ್ ಅಪೂರ್ವ ಜೊತೆ ಪಿಂಕು ಹೊಡಿಲಿ. ಮಾತಾಡು ಕಂದ. ನನ್ನ ಕಂದ ಗುಡ್ ಬಾಯ್. ಕಂದ ಹೇಳು ಕಂದ, ಹೇಗೆ ಅನಿಸ್ತಿದೆ? ಇಲ್ಲ ಹತ್ತು ಹೇಳು ಕಂದ, ಹೇಗೆ ಅನಿಸ್ತಿದೆ ಕಂದ? ಸ್ವಲ್ಪ ಹೇರ್ ಸ್ಟೈಲ್ ಓಕೆ. ಹಾಂ ಹೇಳು ಕಂದ, ಹೇಗೆ ಅನಿಸ್ತಿದೆ ಕಂದ? ಖುಷಿ ಆಗ್ತಾ ಇಲ್ಲ. ಹಾಂ ನನ್ನಿಂದ ಪ್ರಮಾಣ ಆಗ್ತೆ. ಹಾಂ ಪಿಂಕು ಜೊತೆ ಏನ್ ಮಾತಾಡೋದ್ರೆ ಕಷ್ಟ ಇದೆ. ಹಾಂ ಅರ್ಶನ ಸುಮ್ಮನೆ ಇರ್ಬೇಕು. ಹಾಂ ಓಕೆ. ಹಾಂ ನನ್ನಿಂದ ಕಷ್ಟ ಬಂದು ಹಾಂ ಶಮಿತಾ ಫೋನ್ ನೋಡ್ತಾ ಇದ್ದಾರೆ. ಹಾಂ ವಾಚ್ ಹಾಕೊಂಡು ಸ್ಟೈಲ್ ಆಗ್ತಾ ಇಲ್ಲ. ಹಾಂ ಇದೆಲ್ಲ ತಗೊಂಡು ಹಾಂ ಬೇಜಾರಾಗ್ತಾ ಇದೆ. ಹಾಂ ಥ್ಯಾಂಕ್ ಯು ಕಂದ. ಸರ್ ನೀವು ಏನಾದ್ರು ಹೇಳೋದಕ್ಕೆ ಬಯಸುತ್ತೀರಾ? ನಿಮಗೆ ಇಷ್ಟ ಆಯ್ತು ಈ ಪ್ಲೇಸು? ನೋ, ಯಾವ ಪ್ಲೇಸ್ ಅಂತ ರಿವೀಲ್ ಮಾಡಬೇಡ. ಅಷ್ಟಕ್ಕೂ ಕೇರಳ ಹೋಗ್ಬೇಕಂತ ಇಷ್ಟ ಇತ್ತು, ಬಟ್ ಹೋಗೋದಿವಲ್ಲ, ಪರವಾಗಿಲ್ಲ. ಕೇರಳ ಹೋಗ್ಬೋದಿತ್ತು. ಆ್ಯಕ್ಚುಲಿ ನನಗೆ ಪ್ಲೇಸ್ ಇಷ್ಟ ಆಯಿತು. ಥ್ಯಾಂಕ್ ಯು. ಕ್ಯಾಮ್ರಾಮ್ಯಾನ್ ಅಪೂರ್ವ ಜೊತೆ ಶಮಿತ್ ಗೌಡ. ಇನ್ಯಾವ ಥರ ಹೇಳಲಿ ನಾನು? ಹೇಳು. ಹಾಗೆ ಕೂಡ ಹೇಳಿದ್ದು, ಇನ್ಯಾಗ ಹೇಳಿದೆ? ಅಪ್ಪ ಹಾಗೆ ಹೇಳಿದ್ದು. ಕ್ಯಾಮ್ರಾಮ್ಯಾನ್ ಅಪೂರ್ವ ಜೊತೆ ಪೋಷಿತ್ ಗೌಡ. ಓಕೆ ಡನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ನೋ ಥ್ಯಾಂಕ್ ಯು ಗೈಸ್. ಅವರೇ ಆಡ್ತಾರಾ? ಇನ್ನೊಂದು ಕಾಫಿ, ಒನ್ ಮೋರ್ ಕಾಫಿ, ಇನ್ನೊಂದು ಕಾಫಿ. ಕಾಫಿ ಟೈಮ್. ಕುಡಿಯಲ್ಲ ಅಂತ ಹೇಳ್ತಾ ಇದ್ದ, ಕುಡಿ ಅಂತ ಹೇಳಿದೀವಿ. ಫಸ್ಟ್ ಟೈಮ್ ಕುಡಿತಾ ಇದ್ದಾನೆ. ಮೊಸರನ್ನು ಒಬ್ಬನೇ ತಿನ್ನೋದಲ್ಲ. ಇವತ್ತು ಯಾವ ಶಾಪು? ವೆಜ್ ಪಲಾವ್ ಯಾವುದು ಯಾವುದು ಪಪ್ಪ? ನೆಕ್ಸ್ಟ್ ಯಾವುದು ಸ್ಟಾಪು? ನೆಕ್ಸ್ಟ್ ಸ್ಟಾಪು ಯಾವ ಸ್ಟಾಪ್ ಪಪ್ಪ?
ಸ್ಟಾಪ್ ಯಾವುದು ಡೋರ್ ಹಾ ಏ ಮಲ್ಕೊಂಡಿರೋದು. ಗುಡ್ ನೈಟ್ ಪಿಂಕು. ಗುಡ್ ನೈಟ್ ಅಕ್ಕ. ಟ್ರೈನ್ ಜರ್ನಿಲಿ ಅಲ್ಲಿ ಸಿಗೋಣ. ಗುಡ್ ನೈಟ್ ಬಾಯ್ ಲವ್ ಮಾಡ್ತಾನೆ ಮಲಗಿಲ್ಲ. ಸದ್ಯ ಹೊಡ್ಕೊಂಡು ಮಾವ ಕೆಳಗಡೆ ಫುಲ್ ಅಪ್ಪ ಮನೇಲಿ ಮಲಗ್ದಂಗೆ ಮಲಗಿದ್ದಾರೆ ಅಪ್ಪ ಮಕ್ಕಳಿಬ್ರು. ನಮ್ಮ ಪ್ಲೇಸ್ ಇದು. ಗೈಸ್ ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಬಾಶಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಯ್ಯ ಪಪ್ಪ ಯಾವ ಕೈಲಾಗಿರೋದು ಗೈಸ್ ಫೈನಲಿ ಟ್ರೈನ್ ಇಳಿದು ಹೋಗ್ತಾ ಇದ್ದೀವಿ. ಇವಾಗ ಟೈಮು 6:30 ಆಗಿದೆ. 6:30ಲಿ ಬಂದಿದ್ವಿ. ಗಾಡಿ ತಗೊಳ್ಳೋಣ ಅಲ್ಲೇ ನಮ್ಮ ಮಗ ರೆಸ್ಟ್ ಮಾಡ್ತಿದ್ದಾನೆ. ವಶಿಮಾ ರೆಸ್ಟ್ ಎಲ್ಲೋದ್ರೂ. ಗೈಸ್ ರೈಲ್ವೆ ಸ್ಟೇಷನ್ ಇಳಿದ್ವಿ. ಇಲ್ಲಿ ರೆಂಟಿಗೆ ಗಾಡಿ ಕೊಡ್ತಾರೆ, ನಾವೇ ಓಡಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ರೆಂಟಿಗೆ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. 3 ಡೇಸ್ಗೆ ಅಂತ ಹೇಳಿದ್ದೀವಿ. 3 ಡೇಸ್ಗೆ ಪರ್ ಡೇ 1700 ಹೇಳ್ತಿದ್ದಾರೆ. ಎದ್ರಲ್ಲಿ ಹೋಗೋದು ಇವಾಗ ಎಂತ್ರಲ್ಲಿ ಹೋಗೋದು ಇವಾಗ? ಕಾರಲ್ಲಿ ಹೋಗೋದು. ಕಾಲ್ ಬೇರೆ ಎಷ್ಟೊತ್ತಿ ಕಾಲ ಹೋದಪ್ಪ ನಿನಗಿಷ್ಟ ಇಲ್ಲಪ್ಪ ಕಾರು? ಹಾಂ ಇಷ್ಟ ಇಲ್ಲ. ಸೊ ಇವನಿಗೆ ಕಾರ್ ಇಷ್ಟ ಇಲ್ಲ. ಬಟ್ ನಾವು 5-6 ಮೆಂಬರ್ಸ್ ಇರೋದ್ರಿಂದ ನಮ್ಮ ಕಾರೇ ತೊಗೊಬೇಕು. 2 ವೀಲರ್ ತೊಗೊಂಡ್ರೆ 3 ತೊಗೋಬೇಕಾಗುತ್ತೆ, ಅದಕ್ಕೂ ಅಷ್ಟೇ ಬೀಳುತ್ತೆ. ಸೊ ಲಗೇಜ್ ಎಲ್ಲ ಇರೋದ್ರಿಂದ ನಾವು ಕಾರ್ನೇ ತೊಗೊಳ್ಳೋಣ ಅಂತ ನೋಡ್ತಿದ್ದೀವಿ. ಅವರು ಪರ್ ಡೇ 1700 ಹೇಳ್ತಿದ್ದಾರೆ. ಸೊ ಇಲ್ಲಿ ಬಾರ್ಗಿಂಗ್ ಮಾಡಬೇಕಾಗುತ್ತೆ, ಯಾಕೆಂದರೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ. ನಾವು ಬಾರ್ಗಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಕಮ್ಮಿಗೆ ಬರ್ತಾರೆ. ಸೊ ಫೈನಲಿ ಕಾರ್ ಬಂತು. ಲಗೇಜ್ ಇಷ್ಟು ಇರೋದ್ರಿಂದ 3 ಡೇಸ್ ಈ ಕಾರ್ ನಮ್ಮ ಜೊತೆನೇ ಇರುತ್ತೆ. ಇವಾಗ ರೂಮ್ ನೋಡಬೇಕು. ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ ಗೋವಾ ಅಂದರೆ ಆ ಪ್ಲೇಸ್ಗೆ 50 ಕಿಲೋಮೀಟರ್ಸ್ ಇದೆಯಂತೆ. ಅದಕ್ಕೆ ಕಾರೇ ಬೆಸ್ಟ್ ಅಂತೇಳಿ 50 ಕಿಲೋಮೀಟ್ರ್ ಅಂತೆ. ಕಾರೇ ಬೆಸ್ಟ್ ಅಂತ ನೋಡಿ ಇವರು ನಮಗೆ ಕಾರ್ ಕೊಡ್ತಾ ಇದ್ದಾರೆ. ಸೊ ಇವಾಗ ಕಾರಲ್ಲಿ ಹೋಗಿ ಇನ್ನು ಫೈನಲ್ ರೂಮ್ಸ್ ಎಲ್ಲ ಏನು ಪ್ಲ್ಯಾನಿಂಗೇ ಇಲ್ಲ. ಆ್ಯಕ್ಚುಲಿ ಗೋವಾ ಬಂದಿರೋದು, ಅಲ್ಲಿ ಹೋಗಿ ನೋಡಬೇಕು ರೂಮ್ಸ್ ಎಲ್ಲ ಹೇಗಿದೆ ಏನು ಅಂತ. ಓಕೆ ಗೈಸ್, ರೂಮಲ್ಲಿ ಸಿಗೋಣ. ಫಸ್ಟು ಟಿಫನ್ ಮಾಡಬೇಕು, ತುಂಬ ಹಶ್ವಾಗ್ತಿದೆ. ಟಿಫನ್ ಆದಮೇಲೆ ರೂಮಲ್ಲಿ ಸಿಗೋಣ. ಸೊ ನಮಗೆ ಗಾಡಿ ಕೊಡಬೇಕಾದ್ರೆ ಈ ಥರ ಟೆಸ್ಟ್ ಮಾಡಿ ಕೊಡ್ತಾರೆ ನೋಡಿ. ಈ ಥರ ನಾವೇನಾದ್ರು ಗುತ್ಸಿ ಮಾಡಿ ತೊಗೊಬಂದು ಕೊಟ್ಟರೆ ಮೇಲೆ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಈ ಥರ ಎಲ್ಲ ಟೆಸ್ಟ್ ಮಾಡಿ ಅವ್ರು ಫೋಟೋ ತೆಕ್ಕೊಂಡು ಕೊಡ್ತಾರೆ. ಅವರು ಹೇಗೆ ಗಾಡಿ ಕೊಟ್ಟಿರ್ತಾರೆ ನಾವು ಅವ್ರಿಗೆ ರಿಟರ್ನ್ ಆಗೇ ಕೊಡಬೇಕು. ಆಮೇಲೆ ಏನಾದ್ರು ಸ್ಕ್ರ್ಯಾಚ್ ಮಾಡಿ ತಗ್ಸಿ ಮಾಡಿ ಕೊಟ್ಬಿಟ್ರೆ ಏನು ಹೇಳ್ತಾರೆ, ಇದೆಲ್ಲ ಮಾಡಿಕೊಟ್ಟಿದ್ದೀರಾ ಅಂತ ಆಮೇಲೆ ಹೇಳ್ತಾರೆ. ನಾನು ಒಂದು ಸಲ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಗಾಡಿನ. ಕಂಪ್ಲೀಟ್ ಇದರ್ ಅದು ಒಂದೇ ಕಣ ಗೊತ್ತಿರೋದೊಳಗೆ. ಇದರ್ ಬದರ್ ಅನ್ನೋ ನೆಕ್ಸ್ಟ್. ಓ ಇದಾ ಯಾರಪ್ಪ ಇಶ್ಯೂ ಮಾಡಿರೋದು? ಇದು ಕಾರ್ ಕೊಡಬೇಕು ಅಂದರೆ ರೆಂಟಿಗೆ ಆಧಾರ್ ಕಾರ್ಡು ಮತ್ತು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕು. ಗೈಸ್ ನೀವೇನಾದ್ರು ನಾವು ಬಂದಿರೋ ಪ್ಲೇಸ್ ಗೋವಾ. ಲಾಸ್ಟ್ ಟೈಮಲ್ಲಿ ಟ್ರೈನ್ ಬುಕ್ ಮಾಡಿಕೊಂಡು ಬಂದಿದ್ದು ಗೋವಾಕ್ಕೆ. ಇಲ್ಲಿ ಬಂದು ನೀವು
ಟ್ರೈನಲ್ಲಿ ಬಂದರೆ ಅಲ್ಲಿ ಇಳಿದು ಕಾರ್ ತೊಗೊಳ್ತೀನಿ, ಕ್ಯಾಬ್ ತೊಗೊಳ್ತೀನಿ ರೆಂಟ್ಗೆ ಅಂತ ಅಂದರೆ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕು ಮತ್ತು ಆಧಾರ್ ಕಾರ್ಡು ಕಂಪಲ್ಸರಿ ಇರಲೇಬೇಕು. ಸೊ ಹಂಗಿದ್ರೆ ಮಾತ್ರ ಇಲ್ಲಿ ನಮಗೆ ಕಾರ್ ಕೊಡೋದು ರೆಂಟಿಗೆ. ನಾವು ಯಾವ ಕಾರ್ ಬೇಕಾದ್ರೂ ತೊಗೊಬೋದು. ಇದಕ್ಕೆ ಬಲೆನಾಗೆ ಇದಕ್ಕೆ ಒಂದು ದಿನಕ್ಕೆ 1300 ಫೈನಲ್ ಮಾಡಿದ್ದೀವಿ. ಓಕೆ, ಈ ಥರ ಕಾರ್ ಕೊಡ್ತಾರೆ. ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಅವ್ರಿಗೆ ರಿಟರ್ನ್ ಕೊಡ್ಬೋದು. ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಲ್ಲಿ ನಾವು ರಿಟರ್ನ್ ಮಾಡಬೇಕು. ನಮ್ಮ ಹತ್ರ ಇರೋ ಒಂದು ಆಧಾರ್ ಕಾರ್ಡು ಅವರು ಇಸ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಮತ್ತು 4000 ಅಮೌಂಟು ಡೆಪಾಸಿಟ್ ಮಾಡಬೇಕು. ಲಾಸ್ಟಲ್ಲಿ ನಾವು ಕೊಡಬೇಕಾದ್ರೆ ಡೆಪಾಸಿಟ್ ಅಮೌಂಟು ನಮಗೆ ರಿಟರ್ನ್ ಕೊಡ್ತಾರೆ. ಸೊ ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ. 3 ಡೇಸ್ ಅಂದರೆ ಹತ್ತತ್ರ 7000 ಆಗಿರುತ್ತೆ. 4000 ಫಸ್ಟೇ ಡೆಪಾಸಿಟ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನು ಕೊಟ್ಬಿಟ್ಟು ಹೋಗೋದಷ್ಟೇ. ಫೈನಲಿ ಆಯಿತು, ಕಾರ್ ತೊಗೊಂಡ್ವಿ. ನೆಕ್ಸ್ಟು ಟಿಫನ್ ಮಾಡೋದಕ್ಕೆ ಹೋಗಬೇಕು. ಅಲ್ಲ ಇಲ್ಲೇ 1 ಅವರ್ ಕಳೆದಾಯಿತು. ಇಲ್ಲೇ ಅದು ಇದು ನಮಗೇನು ಗೊತ್ತಿರಲಿಲ್ಲಲ್ಲ, ಒರಿಜಿನಲ್ ಯಾವುದು ತಂದಿರಲಿಲ್ಲ. ಸದ್ಯಕ್ಕೆ ನಂದು ಆಧಾರ್ ಕಾರ್ಡ್ ಇತ್ತು, ಅದನ್ನೇ ಇವಾಗ ಕೊಟ್ಟಿದ್ದೀವಿ. ಸೊ ಫೋನಲ್ಲೆಲ್ಲ ನೋಡಿ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನೆಲ್ಲ ಫಿಲಪ್ ಮಾಡಿ ಕೊಡಬೇಕು ನಾವು ಅವ್ರಿಗೆ. ಆ ಥರ ಮಾಡಾದಮೇಲೆ ಕಾರ್ ನಮಗೆ ಕೊಡ್ತಾರೆ. ಇಲ್ಲಿ ಮಾಡ್ತಿದ್ದಾರೆ. ಈ ಥರ ಫಾರ್ಮೇಟ್ ಇರುತ್ತೆ, ಇದಕ್ಕೆ ಫಿಲಪ್ ಮಾಡಿ ಕೊಡಬೇಕು. ಸೊ ನಮ್ಮ ಜರ್ನಿ ಗೋವಾದಲ್ಲಿ ಸ್ಟಾರ್ಟ್. ಇನ್ನು ಇವಾಗ ಸ್ಟಾರ್ಟಿಂಗ್ ಗೈಸ್, ಓ ಅಂದ್ರೆ ಏನು ಸೌಂಡೇ ಇಲ್ಲ ಗೋವಾ ಅಂತೇಳಿ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ. ಫಸ್ಟ್ ಹೋಗಿ ರೂಮ್ ಮಾಡಬೇಕು, ರೂಮ್ ನೋಡಬೇಕು. ರೂಮಲ್ಲಿ ಸಿಗ್ತೀನಿ. ಟಿಫನ್ ಮಾಡೋದಕ್ಕೆ ಬಂದ್ರಿ ನೋಡಿ. ಇಲ್ಲಿನ ಇಡ್ಲಿ ಈ ಥರ ಇರುತ್ತೆ. ಇಡ್ಲಿ, ವಡ, ಡಿಪ್, ಸಾಂಬಾರು ನೋಡ್ತೀನಿ ಹೇಗಿದೆ ಅಂತ. ವಾವ್, ಸಾಂಬಾರು ಸೂಪರಾಗಿದೆ ಅಲ್ಲ. ಅವರು ದೋಸೆ ಹೇಳಿದ್ದಾರೆ, ಇನ್ನು ದೋಸೆ ಬಂದಿಲ್ಲ ಅವ್ರಿಗೆ. ಸೊ ತುಂಬಾ ಚೆನ್ನಾಗಿದೆ. ಟಿಫನ್ ಅಂತೂ ಸೂಪರಾಗಿದೆ. ಸೂಪರ್ ಟಿಫನ್. ದೋಸೆ ಸೂಪರಾಗಿದೆ. ಇದು ಎಷ್ಟು ದೊಡ್ಡ ದೋಸೆ ಇದೆ. ಅದೇ ಹಿಡಿತಾ ಇದ್ದೀನಿ. ಎಲ್ಲ ಪಿಂಕ್ ದೋಸೆ. ಇದು ಪ್ಲೇನ್ ದೋಸೆ, ಇದು ಮಸಾಲೆ ದೋಸೆ. ನಮ್ಮ ಯಜಮಾನ್ರಿಗೆ ಇಷ್ಟ ಮಸಾಲೆ ದೋಸೆ. ಮತ್ತೆ ಏನಿಗೆ ಕೊಟ್ಟಿದ್ದಾರೆ? ಸುಮ್ಮನೆ ಕೊಟ್ಟಿರ್ತಾರೆ. ಸಾಂಬಾರ್ಗೆ. ಸೊ ಗೈಸ್, ನೀವು ರೈಲ್ವೆ ಸ್ಟೇಷನ್ ಹೇಳಿದ್ರೆ ಬರ್ತಾ ಈ ಥರ ರವಿರಾಜ್ ಕೆಫೆ ಅಂತಿದೆ. ತುಂಬಾ ಚೆನ್ನಾಗಿತ್ತು. ಫುಡ್ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಇದು ಉಡುಪಿ ಅವ್ರದಂತೆ ಹೋಟೆಲ್ಲು. ಚೆನ್ನಾಗಿದೆ ಗಾಯ್ಸ್. ನೀವೆಲ್ಲಾದ್ರೂ ಇಲ್ಲಾದ್ರೂ ಗೋವಾ ಬಂದರೆ ಇಲ್ಲೇ ಬಂದು ತಿನ್ಕೊಂಡೋಗಿ. ಯಾಕೆಂದರೆ ನಮ್ಮ ಸ್ಟೈಲ್, ಬೆಂಗಳೂರು ಸ್ಟೈಲಲ್ಲಿ ಇಲ್ಲೂ ಇದೆ. ಉಡುಪಿ ಅವ್ರದಂತೆ ಹೋಟೆಲ್ಲು ತುಂಬ ಚೆನ್ನಾಗಿದೆ. ಅದರಲ್ಲಿ ಇಡ್ಲಿ ಒಂದೇ ತಿಂದಿದ್ದು. ಸೊ ಗೈಸ್, ಟಿಫನ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೋವಾದು ನೆಕ್ಸ್ಟ್ ವಿಡಿಯೋ ವಿಡಿಯೋ ಬರುತ್ತೆ ನೆಕ್ಸ್ಟ್ ಡೇಗೆ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.